ಕರ್ನಾಟಕದಲ್ಲಿ 7 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟ್ ಚೋರಿ ಆಗಿದೆ. ನಮ್ಗೆ ಎದ್ದೇಳು ಕರ್ನಾಟಕದ ಹತ್ರ ಅದರ ಮಾಹಿತಿಗಳಿದೆ. ಸೆಕ್ಯುಲರ್ ವೋಟ್ಸ್ನ ಕಿತ್ತಾಕಿ ಡೂಪ್ಲಿಕೇಟ್ ವೋಟ್ಸ್ನ ಪಂಪ್ ಮಾಡುವಂಥ ಮೆಕ್ಯಾನಿಸಮ್ ಇದು. SIR ಮೂಲಕ ಎಲೆಕ್ಷನ್ ಕಮಿಷನ್ ಏನು ತರ್ತಿದೆ, ಇದು ವೋಟ್ ಚೋರಿ ಅಲ್ಲ, ಇದು ವೋಟ್ ರಾಬರಿ ಮಾಡಕ್ಕೆ ಹೊರಟಿದೆ. ಇಂದಿರಾ ಗಾಂಧಿ ಅವರು ತುದಿಯಲ್ಲಿದ್ದ ಇಂದಿರಾ ಗಾಂಧಿ ಅವರನ್ನು ಕೂಡ ಸೋಲಿಸಿದೆ ಈ ದೇಶ. ಈಗ ಮೊನ್ನೆ ಬಿಹಾರ್ ಎಲೆಕ್ಷನ್ಸ್ ಅನ್ನು ನೋಡಿದ್ದು 62 ಲಕ್ಷ ವೋಟ್ಗಳನ್ನ ಅವ್ರು ಕಟ್ ಮಾಡಿದ್ದು. 29 ಅಂತೂ ಮತ್ತೆ ಇದು ಇನ್ನೂ ದೊಡ್ಡ ಸರ್ವಾಧಿಕಾರಿ ದೇಶವಾಗಿ ಆಗ್ತದೆ. ಒಂದು ನಾಮಕಾವಸ್ಥೆ ಹೇಳಿದ್ದಾರೆ ಕರ್ನಾಟಕದಲ್ಲಿ SIR ಒಪ್ಪಲ್ಲ ಅಂತ, ಆದರೆ ಅದನ್ನು ತಡೆಯುವ ಯಾವ ಕೆಲಸನೂ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ. ಅದೇ ಇವತ್ತು ಒಂದು ಸಮಕಾಲೀನ ಸಂದರ್ಭಕ್ಕೆ ಒಂದು ಗಂಭೀರ ಸಮಾಲೋಚನೆ ಅಂತೇಳಿ ಕರೆದಿದ್ವಿ. ಗಂಭೀರ ಸಮಾಲೋಚನೆ ಅಂತ ಕರೆಯುವ ಅರ್ಥ ಏನಪ್ಪ ಅಂದರೆ, ಒಟ್ಟು ಪರಿಸ್ಥಿತಿನೇ, ದೇಶದ ಪರಿಸ್ಥಿತಿನೇ ಭಾಳ ಗಂಭೀರ ಸ್ಥಿತಿಗೆ ತಲುಪಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಒಂದು ರೀತಿಯ ತುರ್ತು ಪರಿಸ್ಥಿತಿಗೆ ಭಾರತ ಗುರಿಯಾಗಿದೆ. ಅವಾಗ ಒಂದು ಕಾಲದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿ ಆಳುವ ಸರ್ಕಾರನೇ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿತ್ತು. ಬಟ್ ಇವತ್ತು ಜನರು ಇಲ್ಲ ಎಮರ್ಜೆನ್ಸಿ ಬಂದಿದೆ ಅಂತೇಳಿ ನಾವು ಡಿಕ್ಲೇರ್ ಮಾಡುವಂಥ ಒಂದು ಸಿಚುವೇಶನಿಗೆ ನಾವು ಬಂದಿದ್ದೀವಿ. ಯಾಕಂದರೆ ಎಲೆಕ್ಟ್ರಲ್ ಡೆಮಾಕ್ರಸಿ ನಮ್ಮದೇನು ಭಾಳ ಶುದ್ಧವಾದಂಥ ಎಲೆಕ್ಟ್ರಲ್ ಡೆಮಾಕ್ರಸಿ ಎಂದೂ ಇರಲಿಲ್ಲ. ಅದು ಯಾವಾಗಲೂ ಕೂಡ ಬಲಾಢ್ಯರ ಪರವಾಗಿ ಜಾತಿ, ಧರ್ಮ, ಹಣ, ಹೆಂಡ ಎಲ್ಲದ್ರ ಜೊತೆ ಇದ್ದಿದ್ದು ಎಲೆಕ್ಷನ್ನೇ. ಎಲೆಕ್ಷನ್ಸ್ ಅನ್ನುವಂಥದ್ದು ಜನತೆಗೆ ಒಂದು ಪವರ್ ಇತ್ತು, ಆಳುವವರ ಮೇಲೆ ಒಂದು ಅಂಕುಶವಾಗಿತ್ತು. ಆಳುವವರ ಮೇಲೆ ಅಂಕುಶ ಏನಪ್ಪ ಅಂದರೆ, ಯಾರೇ ಪವರಿಗೆ ಬಂದರೂ ಅವ್ರಿಗೊಂದು ಚಿಂತೆ ವಿಚಾರ ಇರ್ತಿತ್ತು. ಏನಪ್ಪ ಅಂತ ಹೇಳಿದ್ರೆ, ಒಂದು ವೇಳೆ ನಾವು ಜನರನ್ನಿಷ್ಟು ಎದುರಾಕೊಂಡ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಜನ ಮುಂದೆ ಸೋಲಿಸ್ಬಿಡ್ತಾರೆ ಅನ್ನುವಂಥ ಒಂದು ಅಂಕುಶ ಇತ್ತು. ಜನರಿಗೂ ಕೂಡ ತಮಗೆ ಬೇಕಾದವ್ರನ್ನ ಗೆಲ್ಲಿಸ್ಕೊಳ್ಳೋ ಪವರ್ ಇಲ್ಲ ಅಂದರೂ ಕೂಡ ಯಾವುದಾದ್ರೂ ಒಂದು ಆಳುವ ಪಕ್ಷದ ಬಗ್ಗೆ ತಮ್ಮ ಸಿಟ್ಟು, ಆಕ್ರೋಶ ಹೆಚ್ಚಾಯಿತು ಅಂತ ಹೇಳಿದ್ರೆ ಅವ್ರನ್ನ ರಕ್ಷಣೆ ಕೆಡವಬೋದಾಯಿತು ಎಲೆಕ್ಷನಲ್ಲಿ. ಹಾಗೆ ಅನೇಕ ಒಂದು ಕಾಲದಲ್ಲಿ ಭಾಳ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಪಕ್ಷಗಳನ್ನು, ನಾಯಕರನ್ನು ಜನ ಕೆಡವಿದಂಥ ಅನೇಕ ಉದಾಹರಣೆ ಇದೆ. ಇಂದಿರಾ ಗಾಂಧಿ ಅವರು ತುದಿಯಲ್ಲಿದ್ದ ಇಂದಿರಾ ಗಾಂಧಿ ಅವರನ್ನು ಕೂಡ ಸೋಲಿಸಿದೆ ಈ ದೇಶ. ಕಾಂಗ್ರೆಸ್ ಪಾರ್ಟಿನ ಸೋಲಿಸಿದೆ, ಜನತಾ ಪಾರ್ಟಿನ ಸೋಲಿಸಿದೆ. ಅದೇ ರೀತಿಯಲ್ಲಿ ಇವತ್ತು ಅಧಿಕಾರದಲ್ಲಿರುವಂತಹ BJP ವಿರುದ್ಧವೂ ಕೂಡ ಜನಾಕ್ರೋಶ ಬೆಳೀತಿದೆ. ಜನ ಅದಕ್ಕೆ ಸೋಲಿಸ್ತಾರೆ ಎಲೆಕ್ಷನ್ ಮೂಲಕ. ಆದರೆ ಜನ ಏನೇ ಆಕ್ರೋಶ ಇದ್ದರೂ ಕೂಡ ನಮಗೆ ಸೋಲಿಸಬಾರ್ದು, ನಾವು ಪವರಿಂದ ಕೆಳಗೆ ಇಳಿಬಾರ್ದು ಅನ್ನೋಕ್ಕೋಸ್ಕರ ಅವರು ಒಂದು ಸರ್ವಾಧಿಕಾರಿ ವ್ಯವಸ್ಥೆ ನೋಡ್ತಿದ್ದಾರೆ. ಎಲೆಕ್ಷನ್ಸ್ನ ರದ್ದು ಮಾಡೋಕ್ಕಾಗಲ್ಲ, ಯಾಕಂದರೆ ಜನ ಅದು ಅಷ್ಟು ಗ್ರಾಸ್ ರೂಟಲ್ಲಿ ಇಳಿದುಬಿಟ್ಟಿದೆ. ಎಲೆಕ್ಷನ್ಸೇ ಬ್ಯಾನ್ ಮಾಡಿ ಸರ್ವಾಧಿಕಾರ ತರೋಕ್ಕಾಗಲ್ಲ. ಆದರೆ ಎಲೆಕ್ಷನ್ಸ್ ಏನೇ ನಡೆದರೂ ಕೂಡ ತಾವು ಮಾತ್ರ ಅಧಿಕಾರದಲ್ಲಿರ್ಬೇಕು, ತಮ್ಮನ್ನು ಮಾತ್ರ ಯಾರು ಕಿತ್ತೊಕ್ಕಬಾರ್ದು. ಆ ರೀತಿಯ ಒಂದು ಸರ್ವಾಧಿಕಾರಿ ಎಲೆಕ್ಷನ್ ಪ್ರೋಸೆಸ್ನ ಹೈಜಾಕ್ ಮಾಡ್ತಿದ್ದಾರೆ. ಎಲೆಕ್ಷನ್ನ ರದ್ದುಗೊಳಿಸ್ತಿಲ್ಲ, ಎಲೆಕ್ಷನ್ ಪ್ರೋಸೆಸ್ನ ಹೈಜಾಕ್ ಮಾಡ್ತಿದ್ದಾರೆ. ಅದ್ರ ಭಾಗವಾಗಿಯೇ ಎಲೆಕ್ಷನ್ ಕಮಿಷನ್ನ ಅವ್ರು ಏನು ತಂದರು, ಈಗ ಇರುವಂಥ ಎಲೆಕ್ಷನ್ ಕಮಿಷನ್ ಅಂದರೆ ಇಟ್ ಇಸ್ ಲೈಕ್ ಎ ಅಂಪೈರ್. ಈ ಅಂಪೈರ್ ಏನಿದೆಯೋ ಇದು ನಿಷ್ಪಕ್ಷಪಾತವಾಗಿರಬೇಕು. ಎರಡೂ ಬಣಗಳ ನಡುವಿನ ಅಥವಾ 3-4 ತಂಡಗಳಿದ್ದರೆ ಎಲ್ಲಕ್ಕೂ ಕೂಡ ಫೇರ್ ಆ್ಯಂಡ್ ಈಕ್ವಲ್ ಆಗಿ ಟ್ರೀಟ್ ಮಾಡುವಂತಹ ಒಂದು ನ್ಯೂಟ್ರಲ್ ಅಂಪೈರ್ ಬೇಕು. ಹಾಗೆ ಇರುವಂಥದ್ದು ಅದು ಅಂಪೈರ್ ಅಲ್ಲ, ಅದು ನ್ಯೂಟ್ರಲ್ ಅಂಪೈರ್ ಅಲ್ಲ, ಅದು ಅಪಾಯಿಂಟೆಡ್ ಅಂಪೈರ್. ಅದು BJP ಅಪಾಯಿಂಟೆಡ್ ಅಂಪೈರ್ ಆಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ಇಟ್ಕೊಂಡು ಎಲೆಕ್ಷನ್ ಪ್ರೋಸೆಸ್ಸೇ ಹೆಂಗಾದರೂ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅಂತೇಳಿ. ಈಗ EVM ವಿಚಾರ ಬಂದಾಗ EVMನ ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಜಸ್ಟ್ ಅದು ಒಂದು ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ಮೆಥಡ್ ಆಗೋದನ್ನು ಬಳಸ್ಬೋದು. ಯಾವಾಗ ಎಲೆಕ್ಷನ್ ಕಮಿಷನ್ನು ಅದ್ರ ಬಗ್ಗೆ ಸರಿಯಾದ ಸೂಪರ್ವೈಸನ್ ಮಾಡಿ ನ್ಯೂಟ್ರಲ್ ಆಗಿ ನಡೆಸಿದಾಗ. ಇಲ್ಲ, ಈ ಎಲೆಕ್ಷನ್ ಕಮಿಷನ್ ಈ EVMಸ್ನ ತೊಗೊಂಡೋಗ್ಬಿಟ್ಟು ಒಂದು ಪಾರ್ಟಿಸನ್ ಎಲೆಕ್ಷನ್ ಕಮಿಷನಲ್ಲಿ ಕೊಟ್ಟರೆ ಅವ್ರು ಬೇಕಾದಂತೆ ಮ್ಯಾನಿಪ್ಯುಲೇಟ್ ಮಾಡುವಂಥ ಎಲ್ಲ ಅವಕಾಶಗಳು ಅವ್ರಿಗೆ ಸಿಗ್ತಿದೆ. ಈಗ BJP ಅಪಾಯಿಂಟೆಡ್ ಎಲೆಕ್ಷನ್ ಕಮಿಷನ್ ಇರೋದ್ರಿಂದ EVM ಕೂಡ ಮೋಸ್ಟ್ ವಲ್ನರಬಲ್ ಸಿಚುವೇಷನ್ಗೆ ಬಂದಿದೆ. 2. ಮೂರನೇದಾಗಿ ಅಲ್ಟಿಮೇಟ್ಲಿ ವೋಟರ್ ಲಿಸ್ಟ್ ಅನ್ನುವಂಥದ್ದು ಅದು ಒಂದು ದೇಹದೊಳಗಿನ ರಕ್ತ ಇದ್ದಂಗೆ. ಅದು ಇಟ್ ಈಸ್ ಅ ಲೈಫ್ ಲೈನ್, ಬ್ಲಡ್ ಇದ್ದಂಗೆ. ಎಲೆಕ್ಷನ್ ವೋಟರ್ ಲಿಸ್ಟ್ನ ಸ್ಯಾಂಕ್ಟಿಟಿ ಅನ್ನೋಂಥದ್ದು, ಅದರ ಪಾವಿತ್ರ್ಯ ಅನ್ನೋಂಥದ್ದು, ಅದರ ಶುದ್ಧತೆ ಅನ್ನೋಂಥದ್ದು ಭಾಳ ಮುಖ್ಯ. ಈ ರಕ್ತವನ್ನು ಹಾಳು ಮಾಡಲಿಕ್ಕೆ, ಇದನ್ನು ಟ್ಯಾಂಪರ್ ಮಾಡಲಿಕ್ಕೆ, ಡೂಪ್ಲಿಕೇಟ್ ಮಾಡಲಿಕ್ಕೆ, ಅನಗತ್ಯವಾದನ್ನು ಕಿತ್ತಾಕಲಿಕ್ಕೆ ಅನೇಕ ಕಳ್ಳಾಟಗಳು ಬರ್ತಿದೆ. ಬಟ್ ಈಗ SIR ಮೂಲಕ ಎಲೆಕ್ಷನ್ ಕಮಿಷನ್ ಏನು ತರ್ತಿದೆ, ಇದು ವೋಟ್ ಚೋರಿ ಅಲ್ಲ, ಇದು ವೋಟ್ ರಾಬರಿ ಮಾಡೋಕ್ಕೆ ಹೊರಟಿದೆ. ಇದು ದೇಹದಲ್ಲಿರುವಂಥ ಒಳ್ಳೆಯ ರಕ್ತವನ್ನು ತೆಗೆದು ಕೆಟ್ಟ ರಕ್ತವನ್ನು ಇಂಜೆಕ್ಟ್ ಮಾಡುವಂಥ ಒಂದು ಮಿಷನ್ ಇದು. ಒಳ್ಳೆಯ ರಕ್ತ ಅಂದರೆ ಸೆಕ್ಯುಲರ್ ವೋಟ್ಸ್ ಏನಿದೆ, ಇಡೀ ದೇಶದ 5 to 10% ಸೆಕ್ಯುಲರ್ ವೋಟ್ಸ್ನ ಕಿತ್ತಾಕಿ ಡೂಪ್ಲಿಕೇಟ್ ವೋಟ್ಸ್ನ ಪಂಪ್ ಮಾಡುವಂಥ ಮೆಕ್ಯಾನಿಸಮ್ ಇದು. ಅದ್ರ ಭಾಗವಾಗಿ SIR ಬರ್ತಿದೆ. ಎಲೆಕ್ಷನ್ಸ್ನಲ್ಲಿ ಒಂದು 3 to 5% ವೋಟ್ ಸ್ವಿಂಗ್ ಆಯಿತು ಅಂದರೆ ವೋಟಿನ ಎಲೆಕ್ಷನ್ ರಿಸಲ್ಟ್ಸೇ ಚೇಂಜ್ ಆಗ್ತವೆ. ಅಂಥ ಒಂದು ಸಂದರ್ಭದಲ್ಲಿ ಇವರು ಒಂದು 5 to 10% ಸೆಕ್ಯುಲರ್ ವೋಟ್ಸ್ನ ಕಟ್ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಮೊನ್ನೆ ಬಿಹಾರ್ ಎಲೆಕ್ಷನ್ಸನ್ನು ನೋಡಿದ್ದು 62 ಲಕ್ಷ ವೋಟ್ಗಳನ್ನ ಅವ್ರು ಕಟ್ ಮಾಡಿದ್ದು. ಅದರಲ್ಲಿ ಒಂದು 25 ಲಕ್ಷ ರಿಯಲಿ ಸೀನಿಯರ್ಸು ಇಲ್ದಲ್ಲಿ ಇರುವಂಥದ್ದು ಡೂಪ್ಲಿಕೇಟ್ನ ತಂದ್ಕೊಂಡ್ರು ಕೂಡ ನಿಯರ್ಲಿ 40 lakh ರಿಯಲ್ ವೋಟ್ಸ್ನ ಅವ್ರು ಕಿತ್ತಾಕಿದ್ದಾರೆ. ಅವರು ಅದು ಕೂಡ ಎಲ್ಲಿ ಕಿತ್ತಾಕಿದ್ದಾರೆ ಅಂತ ನೋಡಿದ್ರು ಕೂಡ ಸೆಕ್ಯುಲರ್ ವೋಟ್ಗಳು ಜಾಸ್ತಿ ಇದ್ದಂಥ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ ಅಲ್ಲೇ ಕಟಿಂಗ್ ಜಾಸ್ತಿ ಆಗಿದೆ. 30 to 40% ಕಟಿಂಗ್ ಆಗಿದೆ. ಬಟ್ ಎಲ್ಲಿ ಅತಿ ಹೆಚ್ಚಿನ ಬೂತಲ್ಲಿ ಕಟ್ ಮಾಡಿದ್ರೋ
ಅಲ್ಲಿ ರಿಸಲ್ಟ್ಸ್ ಏನು ಬಂದಿದೆ ಒಂದು ಟಾಪ್ 50 ನಾವು ತೊಗೊಂಡ್ರೆ, ಈಗ ಬಿಹಾರ್ನಲ್ಲಿ ಅತ್ಯಂತ ಹೆಚ್ಚಿನ ವೋಟ್ ಕಟಿಂಗ್ ಆಗಿರುವಂತಹ 50 ಕಾನ್ಸ್ಟಿಟ್ಯೂನ್ಸೀಸ್ ತೆಗೆದ್ರೆ ಅದರಲ್ಲಿ 46 ಕಾನ್ಸ್ಟಿಟ್ಯೂನ್ಸೀಸ್ನಲ್ಲಿ ಎನ್ ಡಿ ಎ ಗೆದ್ದಿದೆ. ಇದರ ಅರ್ಥ ಏನು ಅಂದರೆ ತಾವು ವೋಟ್ ಕಟಿಂಗ್ ಮಾಡಿ ಪವರ್ನ ಗೆಲ್ತಿದ್ದಾರೆ. ಈಗ ಬಿಹಾರಲ್ಲಿ ಏನಾಗಿದೆ, ಅವ್ರು ನೆಕ್ಸ್ಟು 12 ಸ್ಟೇಟ್ಸ್ ಆಗ್ತಿದೆ. ಆ 12 ಸ್ಟೇಟ್ಸ್ ಆದಮೇಲೆ ನೆಕ್ಸ್ಟು ಕರ್ನಾಟಕನೂ ಒಳಗೊಂಡಂತೆ ಎಲ್ಲಾದರೂ ಪ್ರೋಸೆಸ್ ಶುರು ಆಗ್ತದೆ. ಕರ್ನಾಟಕ ಆಲ್ರೆಡಿ ಸಿದ್ಧತೆ ನಡೀತಿದೆ. ಈಗ ರಿಸಲ್ಟ್ಸ್ ಅನ್ನೋದು ಜನರ ಓಟು ಅಲ್ಲ ಮುಖ್ಯ, ಪಾರ್ಟಿನೇ ಎಲೆಕ್ಷನ್ ಕಮಿಷನ್ ತೀರ್ಮಾನ ಮಾಡ್ತದೆ ಯಾವ ರಾಜ್ಯನ ಬಿಟ್ಕೊಡ್ಬೇಕು, ಯಾವ ರಾಜ್ಯನ ಕ್ಯಾಪ್ಚರ್ ಮಾಡಬೇಕು ಅಂತೇಳಿ. ಅವ್ರಿಗೆ ಮಹಾರಾಷ್ಟ್ರ ಬೇಕೇ ಬೇಕಾಯಿತು, ಕ್ಯಾಪ್ಚರ್ ಮಾಡಿದರು. ಹರಿಯಾಣ ಬೇಕೇ ಬೇಕಿತ್ತು, ಕ್ಯಾಪ್ಚರ್ ಮಾಡಿದರು. ಬಿಹಾರ್ ಬೇಕೇ ಆಗಿತ್ತು, ಕ್ಯಾಪ್ಚರ್ ಮಾಡಿದ್ರೆ. ನಾಳೆ ಬೆಂಗಾಲ್ ಬೇಕೇ ಬೇಕು, ಕ್ಯಾಪ್ಚರ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೆಲವು ಬಿಟ್ಕೊಡ್ಬೋದು, ತಮಿಳುನಾಡು, ಕೇರಳ, ಪಂಜಾಬು ಕೆಲವು ಬಿಟ್ಕೊಡ್ಬೋದು. ಆದರೆ ಕರ್ನಾಟಕ ಅವ್ರಿಗೆ ಬೇಕೇ ಬೇಕು, ಬಿಕಾಸ್ ಇಟ್ಸ್ ಗೇಟ್ ವೇ ಆಫ್ ಸೌತ್ ಇಂಡಿಯಾ. ಸೊ 2028 ಒಂದೇಳೆ SIR ಇತ್ತು ಅಂದರೆ ಕರ್ನಾಟಕದಲ್ಲಿ ನಾವು 2023-24 7 ಕರ್ನಾಟಕದೊಳಗೆ ನಾವೇನು ಪ್ರಯತ್ನ ಮಾಡೋದು ಇದು ಮಾಡಿದ್ರೂ ಕೂಡ ನಾವು ಅವ್ರಿಗೆ ಸೋಲ್ಸೋಕ್ಕಾಗಲ್ಲ. ಅವ್ರು ಮತ್ತವ್ರು ಕ್ಯಾಪ್ಚರ್ ಮಾಡ್ತಾರೆ. 29 ಮತ್ತೆ ಇದು ಇನ್ನೂ ದೊಡ್ಡ ಸರ್ವಾಧಿಕಾರಿ ದೇಶವಾಗಿ ಆಗ್ತದೆ. ಇದನ್ನು ಅವ್ರನ್ನ ಅಲ್ಲಾಡ್ಸೋಕ್ಕಾಗಲ್ಲ ಅದನ್ನು. ಹಾಗಾಗಿ ಇದೊಂದು ರೀತಿಯಲ್ಲಿ ಭಾರತದ ಪ್ರಜಾತಂತ್ರ ಅನ್ನೋದು ಒಂದು ಸಂಸದೀಯ ಸರ್ವಾಧಿಕಾರಕ್ಕೆ ಎಂಟ್ರಾಗಿದೆ. ಈ ಸಂಸದೀಯ ಸರ್ವಾಧಿಕಾರವನ್ನು ಸೋಲಿಸಲೇಬೇಕು, ಹಿಮ್ಮೆಟ್ಟಿಸಲೇಬೇಕು. ಈ ಜಾರಿಯಾಗಲಿಕ್ಕೆ ಬಿಡಬಾರ್ದು. ಇದನ್ನು ಎಲೆಕ್ಟ್ರಲ್ ಡೆಮಾಕ್ರಸಿಯನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ವಿರೋಧ ಪಕ್ಷಗಳ ಬಗ್ಗೆ ನಾವು ಎದುರು ನೋಡುವಂಥ ಪರಿಸ್ಥಿತಿ ಇಲ್ಲ. ಅವರೆಲ್ಲ ತಣ್ಣಗೆ ಮಲಗಿದ್ದಾರೆ. ರಾಹುಲ್ ಗಾಂಧಿ ಒಬ್ಬರು ಮಾತಾಡ್ತಿದ್ದಾರೆ, ಆದರೆ ಅವರ ಕಾಂಗ್ರೆಸ್ ಪಾರ್ಟಿನೂ ಒಳಗೊಂಡಂತೆ ಯಾರೂ ಕೂಡ ಆ್ಯಕ್ಟಿವ್ ಇಲ್ಲ. ಇವತ್ತು ಡೆಲ್ಲಿಯಲ್ಲಿ ರ್ಯಾಲಿ ಮಾಡ್ತಿದ್ದಾರೆ, ಸಂತೋಷ. ಆದರೆ ಇವತ್ತು ರ್ಯಾಲಿ ಮಾಡಿ ಬಂದು ಮನೇಲಿ ಮಲ್ಕೋತಾರೆ, ಮತ್ತೇನು ಮಾಡಲ್ಲ ಅವರು. ಆ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜನರೇ ಒಂದು ಶಕ್ತಿಯಾಗಿ, ಜನರೇ ತೃತೀಯ ಶಕ್ತಿಯಾಗಿ, ಜನರೇ ಒಂದು ಹೋರಾಟದ ಶಕ್ತಿ, ಜನರೇ ಒಂದು ಬೀದಿಯ ಶಕ್ತಿಯಾಗಿ ಸಿದ್ಧವಾಗಿ ಪ್ರಜಾತಂತ್ರನ ಕಾಪಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈಗ ಒಂದು ಮಿಷನ್ನ ಪ್ರಾರಂಭ ಮಾಡಿದ್ದೀವಿ. ಅದ್ರ ಭಾಗವಾಗಿಯೇ ಎಲ್ಲ ನಮ್ಮ ಸಮಾನ ಮನಸ್ಕರನ್ನ ಕರೆದು ಈ ಒಂದು ಗಂಭೀರ ಸಮಾಲೋಚನೆ ಇವತ್ತು ನಡೆದಿದೆ. ಈಗ ಕರ್ನಾಟಕದಲ್ಲಿ ನೋಡಿ, ಇದು ಈಗ ಆಳಂದದ್ದು ಬಂತು. ಆಳಂದದಾಗೆ ಓಟ್ ಚೋರಿ ಮಾಡಲಿಕ್ಕೆ ನಡೆದಂಥ ಪ್ರಯತ್ನಗಳದೆಲ್ಲ ಕೂಡ ಬಂತು. ಇಲ್ಲಿ ಬೆಂಗಳೂರು ಸೆಂಟ್ರಲ್ದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡೆದಿರುವಂಥ ಫ್ರಾಡ್ ಎಲ್ಲ ಬಂತು. ಇದು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ 7 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟ್ ಚೋರಿ ಆಗಿದೆ. ನಮಗೆ 7 ಕರ್ನಾಟಕದ ಹತ್ರ ಅದ್ರ ಮಾಹಿತಿಗಳಿದೆ. ಬಟ್ ನಾವೀಗ ಅದನ್ನೆಲ್ಲವೂ ಕೂಡ ಹೋಗಿ ಅದ್ರ ಬಗ್ಗೆನೇ ಬಿದ್ದು ಅದನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಸುಮ್ಮನಿದ್ದೀವಿ. ಅದು ಬೆಂಗಳೂರು ಸೆಂಟ್ರಲ್ ಮಾತ್ರ ಅಲ್ಲ, ಕೋಲಾರ, ಚಿತ್ರದುರ್ಗ, ಹಾವೇರಿ, ಬಾಗಲಕೋಟೆ, ಬಿಜಾಪುರ ಇಷ್ಟು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟ್ ಚೋರಿ ಆಗಿದೆ. ಡೂಪ್ಲಿಕೇಟ್ ವೋಟ್ಸ್ ಮಾಡಿದ್ದಾರೆ. ಇದೆಲ್ಲ ಮಾಡಿ ಇದನ್ನು ನಡೆಸ್ತಾ ಇದ್ರು. ಬಟ್ ಈಗೇನು ನಡೀತದೆ, SIR ಬಂದಮೇಲೆ ಬರೀ ಇಲ್ಲಿ ಮಾತ್ರ ವೋಟ್ ಟ್ಯಾಂಪರಿಂಗ್ ಆಗೋದಲ್ಲ, ಥ್ರೂಔಟ್ ಕರ್ನಾಟಕ ಸೆಕ್ಯುಲರ್ ಬೂತ್ ವೈಸ್ ಟಾರ್ಗೆಟ್ ಮಾಡ್ತಾರೆ. ಮತ್ತು ಕರ್ನಾಟಕ ವೆರಿ ಸೆನ್ಸಿಟಿವ್ ಸ್ಟೇಟ್. ಯಾಕಪ್ಪ ಅಂದರೆ ನಮ್ಮಲ್ಲಿ ವೋಟ್ ಶೇರ್ ಅನ್ನೋದು ಆಲ್ಮೋಸ್ಟ್ ಈಕ್ವಲ್ ಬಿಟ್ವೀನ್ BJP ಆ್ಯಂಡ್ ಕಾಂಗ್ರೆಸ್. 42% ಇರ್ತದೆ ಓವರ್ ಆಲ್ ಪೋಲ್ಡ್ ವೋಟ್ಸಲ್ಲಿ. ಇಂಥ ಒಂದು ಸ್ಟೇಟ್ಸ್ನಲ್ಲಿ ಒಂದು 2% ವೋಟ್ ಶಿಫ್ಟ್ ಇದೆಯಲ್ಲ, ಅಥವಾ ನಿಮ್ಮ ಒಬ್ಬರ 2% ವೋಟ್ನ ಕಸ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಅದು ಗಾನ್ ರಿಸಲ್ಟ್. ಅಂಥ ಸಂದರ್ಭದಲ್ಲಿ ಈಗ ಅವರು SIR ಮಾಡಿ ಜಸ್ಟ್ 5% ಸೆಕ್ಯುಲರ್ ವೋಟ್ಸ್ನ ಕಟ್ ಆಫ್ ಮಾಡಿದ್ರೆ ಸಾಕು, ನಾವೇನೇ ಮಾಡಿದ್ರು ಗೆಲ್ಲಕ್ಕಾಗಲ್ಲ. ಸೊ ಅಂಥ ಮೋಸ್ಟ್ ಸೆನ್ಸಿಟಿವ್ ಸ್ಟೇಟ್ ಇದೆ. ಹಾಗಾಗಿ SIR ಅನ್ನೋದು ಕರ್ನಾಟಕದ ಮಟ್ಟಿಗೆ ಡೆಡ್ಲಿ ಆಗ್ತದೆ. ಬಟ್ ದುರಂತ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಒಂದು ನಾಮಕಾವಸ್ಥೆ ಹೇಳಿದ್ದಾರೆ ಕರ್ನಾಟಕದಲ್ಲಿ SIR ಒಪ್ಪಲ್ಲ ಅಂತ, ಆದರೆ ಅದನ್ನು ತಡೆಯುವ ಯಾವ ಕೆಲಸನೂ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ. ಇದೊಂದು ದುರಂತ. ಇದ್ರ ಬಗ್ಗೆನೂ ಕೂಡ ಕೆಲವು ಕಾಂಗ್ರೆಸ್ ಲೀಡರ್ಸ್ ಹತ್ರನೂ ಸೀರಿಯಸ್ ಆಗಿ ಹೋಗಿ ಮಾತಾಡಬೇಕು, ಅಗತ್ಯದ್ರ ಜೊತೆ ಗುದ್ದಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.